ನನ್ನ ನಲ್ಮೆಯ ಎಲ್ಲ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಕ್ಲಾಸ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಅಧ್ಯಾಯ 12 ತ್ರಿಕೋನಮಿತಿಯ ಕೆಲವು ಅನ್ವಯಗಳು ಪಾರ್ಟ್ ಫಸ್ಟಲ್ಲಿ ನಾವು ಕೆಲವು ಕಲಿಕಾಂಶಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ. ಹಾಗೆಯೇ ನಮ್ಮ ತ್ರಿಕೋನಮಿತಿಯ ಅನುಪಾತಗಳನ್ನು ಎಲ್ಲೆಲ್ಲಿ ನಾವು ಅನ್ವಯ ಮಾಡ್ತೇವೆ, ಯಾವ ಪ್ರಶ್ನೆಯನ್ನು ಕೊಟ್ಟಾಗ ಯಾವ ರೀತಿಯಾಗಿ ಸೈನ್ ತೀಟನೋ, ಕಾಸ್ ತೀಟನೋ, ಟ್ಯಾನ್ ತೀಟನೋ ಅನುಪಾತವನ್ನು ಹೇಗೆ ಅನ್ವಯ ಮಾಡುವುದು ಅನ್ನೋದನ್ನು ನಾವು ಉದಾಹರಣೆ ಲೆಕ್ಕಗಳೊಂದಿಗೆ ಹಾಗೂ ಅಭ್ಯಾಸದಲ್ಲಿ ಅಂದರೆ 12.1 ಏನಿದೆಯಲ್ಲ ಅದರಲ್ಲಿ 3 ಲೆಕ್ಕಗಳನ್ನು ಪಾರ್ಟ್ ಫಸ್ಟಲ್ಲಿ ನಾವು ವಿದ್ಯಾರ್ಥಿಗಳೇ ವಿಸ್ತಾರವಾಗಿ ಡಿಸ್ಕಸ್ ಮಾಡಿದ್ವಿ. ಹಾಗೆಯೇ ಕೆಲವು ಪ್ರಶ್ನೆಗಳನ್ನು ನಾನು ನಿಮಗೆ ಹೋಮ್ವರ್ಕಾಗಿ ಕೊಟ್ಟಿದ್ದೆ. ಆ ಎಲ್ಲ ಪ್ರಶ್ನೆಗಳನ್ನು ನೀವು ಮ್ಯಾಥ್ಸ್ ಹೋಮ್ವರ್ಕಲ್ಲಿ ಮಾಡಿರ್ತೀರಾ ಅಂತ ಹೇಳಿ ಭಾವಿಸಿ, ನಮ್ಮ ತ್ರಿಕೋನಮಿತಿಯ ಕೆಲವು ಅನ್ವಯಗಳು ಪಾಠದ ಪಾರ್ಟ್ ಸೆಕೆಂಡ್ ಭಾಗಕ್ಕೆ ಎಲ್ಲರಿಗೂ ಕೂಡ ಆನ್ಲೈನ್ ಕ್ಲಾಸ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಇಲ್ಲಿ ನಾವು ಮುಖ್ಯವಾಗಿ ಏನು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ ಅಂದರೆ ಅದೇ ಅಭ್ಯಾಸ 12.1 ಏನಿತ್ತಲ್ಲ, ಸೊ ಅದರಲ್ಲಿ ನಾವು 3 ಲೆಕ್ಕಗಳನ್ನು ನೋಡಿದ್ವಿ. 4ನೇ ಲೆಕ್ಕವನ್ನು ನೀವೇ ಮಾಡಿ ಅಂಥೇಳಿ ನಾನು ಹೋಮ್ವರ್ಕಾಗಿ ನೀಡಲ್ಪಟ್ಟಿದ್ದೆ. ಹಾಗಾಗಿ 5ನೇ ಲೆಕ್ಕಕ್ಕೆ ನಾವು ಬರೋಣ. ಈ 5ನೇ ಲೆಕ್ಕವನ್ನು ತೆಗೆದುಕೊಂಡ್ರೆ, ಗಾಳಿಪಟವೊಂದು ನೆಲದ ಮೇಲಿನಿಂದ 60 ಮೀಟರ್ ಎತ್ತರದಲ್ಲಿ ಹಾರಾಡುತ್ತಿದೆ. ಇದಕ್ಕೆ ಕಟ್ಟಲಾದ ದಾರವನ್ನು ತಾತ್ಕಾಲಿಕವಾಗಿ ನೆಲದ ಮೇಲಿನ ಒಂದು ಬಿಂದುವಿನಲ್ಲಿನ ಗೂಟಕ್ಕೆ ಕಟ್ಟಿದೆ. ದಾರವು ನೆಲದೊಂದಿಗೆ 60 ಡಿಗ್ರಿಯ ಕೋನವನ್ನು ಉಂಟು ಮಾಡಿದೆ. ದಾರವು ಸಡಿಲವಾಗಿಲ್ಲವೆಂದು ಭಾವಿಸಿ ದಾರದ ಉದ್ದವನ್ನು ಕಂಡುಹಿಡಿಯಿರಿ ಅಂತಿದೆ. ವಿದ್ಯಾರ್ಥಿಗಳ ಇಲ್ಲೇನು ಮಾಡಿದ್ದೀವಿ ಅಂದರೆ, ನಾವು ದಾರವನ್ನು ಕಟ್ಟಿಬಿಟ್ಟು ಗಾಳಿಪಟವನ್ನು ಹಾರಾಡ್ಲಿಕ್ಕೆ ಬಿಡ್ತಿದ್ದೀವಿ. ಎಷ್ಟು 60 ಮೀಟರ್ ಎತ್ತರದಲ್ಲಿ ಅದು ಹಾರಾಡ್ತಾ ಇದೆ. ಆ ದಾರ ಮತ್ತು ನೆಲದೊಂದಿಗೆ ಉಂಟಾಗಿರುವಂತಹ ಕೋನ, ವಿದ್ಯಾರ್ಥಿಗಳಿಗೆ ಎ ಕೋನ ಕಾಣ್ತಾ ಇದೆ ಅಲ್ವಾ ಚಿತ್ರದಲ್ಲಿ. ಎಷ್ಟಿದೆ? 60 ಡಿಗ್ರಿ ಕೋನವನ್ನು ಹೊಂದಲ್ಪಟ್ಟಿದೆ. ಹೀಗೆ ಉಂಟಾದಾಗ ದಾರವು ಸಡಿಲವಾಗಿಲ್ಲವೆಂದು ಭಾವಿಸಿ ದಾರದ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಇದೆ. ಅಂದರೆ ನಾವಿಲ್ಲೇನು ಕಂಡುಹಿಡಿಬೇಕು? ಎ ಬಿಯನ್ನು ಕಂಡುಹಿಡಿಯಬೇಕಾಗಿದೆ, ದಾರದ ಉದ್ದ. ಹೌದು ತಾನೆ? ಹಾಗಾಗಿ ವಿದ್ಯಾರ್ಥಿಗಳೇ, ಈ ಪ್ರಶ್ನೆಗೆ ಪರಿಹಾರವನ್ನು ನಾವು ತಗೊಂಡ್ರೆ, ವಿದ್ಯಾರ್ಥಿಗಳೇ ಪ್ರಶ್ನೆ ನೋಡಲಿಕ್ಕೆ ನಿಮಗೇನಾಗಿದೆ, ಸ್ವಲ್ಪ ಡಿಫಿಕಲ್ಟ್ ಅನಿಸುತ್ತಲ್ವಾ? ಡಯಾಗ್ರಾಮ್ ಬರೆದ್ಬಿಟ್ಟು ಇದರ ಕ್ಯಾಲ್ಕುಲೇಷನ್ ಪಾರ್ಟನ್ನು ನಾವು ಯೋಚನೆ ಮಾಡಿದರೆ ತುಂಬ ಈಸಿಯಾಗಿರುವಂತಹ ಕ್ಯಾಲ್ಕುಲೇಷನ್ ಪಾರ್ಟ್ ಆಗಿದೆ. ಇಲ್ಲಿ ಮೊದಲಾಗಿ ಕೊಟ್ಟಿರುವಂತಹ ದತ್ತಾಂಶಗಳನ್ನು ಬರ್ಕೊಳ್ತಾ ಹೋಗೋಣ. ಗಾಳಿಪಟದ ಎತ್ತರ BC = 60 ಮೀಟರ್, ದಾರದ ಉದ್ದ AB ಆಗಿರಲಿ. ಹಾಗೆ ಲಂಬಕೋನ ತ್ರಿಭುಜ ABCಯಲ್ಲಿ ಸೈನ್ 60 ಡಿಗ್ರಿ ಅಂದರೆ ಏನು? BC/AB. ಹೌದು ತಾನೆ? ಹಾಗಾಗಿ √3/2 = BC ಅಂದರೆ 60/AB. ಈಗ ಇಲ್ಲಿ BC ನಾನು ಯಾಕೆ ತೊಗೊಂಡೆ 60 ಹೇಳಿ? 60 ಮೀಟರ್ ಅಂತ ಕೊಟ್ಟಿರಲ್ಲ, ಅದನ್ನು ಆದೇಶಿಸಿರುವಂಥದ್ದು. ವಿದ್ಯಾರ್ಥಿಗಳಿಗೆ ಕ್ರಾಸ್ ಮಲ್ಟಿಪ್ಲಿಕೇಶನ್ನ ಮಾಡಿಕೊಂಡ್ರೆ ಅಲ್ಲಿಗೇನಾಗುತ್ತೆ? 6 2 12 0 0 120 ಆಯಿತು. 120/√3 ಅಂತ ಆಗುತ್ತೆ. ಇಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಇರೋದು AB ಬೆಲೆ ಅಂದರೆ ದಾರದ ಉದ್ದ. ಹಾಗಾಗಿ ಇಲ್ಲಿ √3 ನಾವು √3 × √3 ಅಂತ ಹೇಳಿ ಬರೀಬಹುದು ಅಲ್ವಾ? ಬರೆದ್ರೆ ಅಲ್ಲಿಗೇನಾಗುತ್ತೆ? ಅಪ್ಪರಲ್ಲೂ ಕೊಡಬೇಕು ಅಂದರೆ ಅಂಶದಲ್ಲೂ ಕೂಡ ತೆಗೆದುಕೊಳ್ಬೇಕಾಗತ್ತೆ. ಹಾಗೆ ತೆಗೆದುಕೊಂಡಾಗ ನಾವು ಅದನ್ನು 3ಯಿಂದ ಭಾಗಿಸ್ಬೇಕಾಗತ್ತೆ. ಯಾಕೆಂದರೆ 3 3 9, 9ರ ವರ್ಗಮೂಲ 3, 3ರಿಂದ ಭಾಗಿಸಿದಾಗ 3 4 12, 0 0. ಹೌದಾನೆ? 40√3 ಮೀಟರ್ ಅಂಥೇಳಿ ಕರಿತೀವಿ. ಇದು ದಾರದ ಉದ್ದ ಅಂಥೇಳಿ ಹೇಳುವಂಥದ್ದು. ವಿದ್ಯಾರ್ಥಿಗಳ ಈ ಪ್ರಶ್ನೆ ಅರ್ಥ ಆಗಿದೆ ಅಂತೇಳಿ ನಾನು ಭಾವಿಸ್ತೇನೆ ಅಲ್ವಾ? ಓಕೆ, ನೆಕ್ಸ್ಟು 6ನೇ ಪ್ರಶ್ನೆಯನ್ನು ತೆಗೆದುಕೊಂಡ್ರೆ, 1.5 ಮೀಟರ್ ಎತ್ತರದ ಹುಡುಗನೊಬ್ಬ 30 ಮೀಟರ್ ಎತ್ತರದ ಕಟ್ಟಡದಿಂದ ಸ್ವಲ್ಪ ದೂರದಲ್ಲಿ ನಿಂತಿದ್ದಾನೆ. ಕಟ್ಟಡದ ಹತ್ತಿರಕ್ಕೆ ನಡೆದು ಹೋಗುವಾಗ ಕಟ್ಟಡದ ಮೇಲ್ತುದಿಗೆ ಅವನ ಕಣ್ಣಿನಿಂದ ಉಂಟಾದ ಉನ್ನತ ಕೋನವು 30 ಡಿಗ್ರಿಯಿಂದ 60 ಡಿಗ್ರಿಗೆ ಹೆಚ್ಚುತ್ತದೆ. ಹಾಗಾದರೆ ಅವನು ಕಟ್ಟಡದ ಕಡೆಗೆ ಎಷ್ಟು ದೂರ ನಡೆದು ಬಂದಿದ್ದಾನೆ ಅನ್ನೋದಿದೆ. ವಿದ್ಯಾರ್ಥಿಗಳ ಇದುವರೆಗೂ ನಾವು ಈ ಪ್ರಶ್ನೆ ಏನು ತೊಗೊಂಡಿದ್ದೀವಲ್ಲ, ಆ ಪ್ರಶ್ನೆಯ ಚಿತ್ರ ಇಲ್ಲಿ ನಾವು ಕಾಣ್ತಾ ಇದ್ದೇವೆ. ಈ ಚಿತ್ರವನ್ನು ತಗೊಂಡ್ರೆ ADC, A ಇಂದ Bಗೆ X ಮೀಟರ್ ಗೊತ್ತಿಲ್ಲ ಎಷ್ಟು ಅಂತ, ಆದರೆ ಎಯಲ್ಲಿ 30 ಡಿಗ್ರಿ ಉಂಟಾಗಿದೆ, ಬಿಯಲ್ಲಿ 60 ಡಿಗ್ರಿ ಉಂಟಾಗಿದೆ. ಹಾಗೆಯೇ ನೆಲದಿಂದ ಅದು ಮಹಡಿ ಎಷ್ಟು ದೂರದಲ್ಲಿದೆ? 30 ಮೀಟರ್ ಅಂತ ಹೇಳಿ ಕೊಡಲ್ಪಟ್ಟಿದ್ದಾರೆ. ಒಬ್ಬ 1.5 ಮೀಟ್ರ್ ಎತ್ತರದಲ್ಲಿರುವಂಥ ಹುಡುಗ. ಹಾಗೆಯೇ ಇನ್ನೊಂದು ಇದೆ ಅಂದರೆ ಅದನ್ನು ಚಲಿಸ್ತಾ ಹೋಗುವಂಥದ್ದು.
ಸೊ ಹೀಗೆ ಹತ್ತಿರ ನಡೆದಾಗ ಉಂಟಾಗಿರುವಂತಹ ಕೋನ ಉನ್ನತ ಕೋನ 60 ಡಿಗ್ರಿ ಆಗಿದೆ ಅಂತೇಳಿ ಕೊಡಲ್ಪಟ್ಟಿದ್ದಾರೆ. ಹಾಗೆಯೇ ವಿದ್ಯಾರ್ಥಿಗಳ ಇಲ್ಲಿ ಮುಖ್ಯವಾಗಿ ನಾವು ಕಂಡುಹಿಡಬೇಕಾಗಿರೋದು ಅವನು ಕಟ್ಟಡದ ಕಡೆಗೆ ಏನಲ್ಲಿ ಈ ಬಿಲ್ಡಿಂಗ್ ಕಡೆಗೆ ಎಷ್ಟು ದೂರದಲ್ಲಿದ್ದಾನೆ ಅನ್ನೋದನ್ನು ಕಂಡುಹಿಡಬೇಕಾಗಿದೆ. ವಿದ್ಯಾರ್ಥಿಗಳ ಈ ಪ್ರಶ್ನೆಗೆ ನಾವು ಪರಿಹಾರವನ್ನು ನೋಡ್ತಾ ಹೋದರೆ, ಹುಡುಗನು ಎಂ ಬಿಂದುವಿನಲ್ಲಿದ್ದಾಗ ಉನ್ನತ ಕೋನ 30 ಡಿಗ್ರಿ ಮತ್ತು ಅವನು ಕಟ್ಟಡದ ಕಡೆಗೆ ನಡೆದ ದೂರ ಎಕ್ಸ್ ಮೀಟರ್ ನಡೆದಾಗ ಅವನು ನಿಂತಿರುವ ಬಿಂದು ಎನ್ ಆಗಿರಲಿ. ಎಂ ಬಿಂದುವಿನಲ್ಲಿದ್ದಾಗ ಉನ್ನತ ಕೋನ 60 ಡಿಗ್ರಿ ಆಗಿದೆ. ಆದ್ದರಿಂದ MN AB X ಅಂತೇಳಿ ಕರೀತೀವಿ. ಹಾಗಾದರೆ ಕಟ್ಟಡದ ಎತ್ತರ ತಗೊಂಡ್ರೆ OC 30 ಮೀಟರ್, CD OC ಮೈನಸ್ OD 30 ಮೈನಸ್ 1.5 ಅಲ್ಲಿಗೆ 28.5 ಮೀಟರ್ ಆಯಿತು. ಹಾಗಾದರೆ ಪ್ರಶ್ನೆಯ ಪ್ರಕಾರ ಲಂಬಕೋನ ತ್ರಿಭುಜ ADCಯಲ್ಲಿ tan 30 ಡಿಗ್ರಿ CD /AD. tan 30 ಅಂದರೆ 1/√3 28.5 AD. ವಿದ್ಯಾರ್ಥಿಗಳ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿಕೊಂಡ್ರೆ AD 28.5 ಮೀಟರ್ ಅಂಥೇಳಿ ಕರೆಯಲ್ಪಡ್ತೀವಿ. ಲಂಬಕೋನ ತ್ರಿಭುಜ CBDಯಲ್ಲಿ tan 60 ಡಿಗ್ರಿ CD /BD. ಸೊ tan 60 ಅಂದರೆ √3 ಹೌದಾನೆ. √3 28.5 BD. ಸೊ ಅಲ್ಲಿಗೆ BD 28.5 /√3. ವಿದ್ಯಾರ್ಥಿಗಳ ಅಲ್ಲಿಗೆ ಅವಾಗ ಹೇಳಿದ್ನಲ್ಲ √3 ಬಂದಾಗ ಹೇಗೆ ಮಾಡಬೇಕು ಅಂತೇಳಿ. ಸೊ ಆ ರೀತಿಯಾಗಿ ತೊಗೊಂಡಾಗ 9.5 √3 ಮೀಟರ್ ಅಂತ ಹೇಳಿ ಕರೆಯಲ್ಪಡ್ತೀವಿ. ಹಾಗಾಗಿ MN ನಾವು ಕಂಡುಹಿಡಿಯಬೇಕಾಗಿರೋದ್ರಿಂದ ಅದು ABಗೆ ಸಮನಾಗಿರುತ್ತೆ. ಹಾಗೆ X 28.5 √3 ಮೈನಸ್ 9.5 √3. ಇದು ಸಜಾತಿ ಪದ ಆಗಿರೋದ್ರಿಂದ ಈಸಿಯಾಗಿ ನಾವು ಕಳಿಬಹುದು. ಹೀಗೆ ಕಳೆಯಲ್ಪಟ್ರೆ 19 √3 ಮೀಟರ್ ಅಂತ ಆಗುತ್ತೆ. ಹಾಗಾಗಿ ಅವನು ಕಟ್ಟಡದ ಕಡೆಗೆ ನಡೆದ ದೂರ 19 √3 ಮೀಟರ್ ಅಂತ ಹೇಳಿ ಕರೆಯಲ್ಪಡ್ತೀವಿ ವಿದ್ಯಾರ್ಥಿಗಳೇ. ಹಾಗಾದರೆ ಈ ಪ್ರಶ್ನೆಗೆ ಉತ್ತರ ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತೇಳಿ ನಾನು ಭಾವಿಸ್ತೇನೆ. ಏನು ಡೌಟ್ ಇಲ್ಲ ಅಲ್ವಾ? ಓಕೆ. ಹಾಗಾದರೆ ವಿದ್ಯಾರ್ಥಿಗಳೇ ಮುಂದಿನ ಪ್ರಶ್ನೆ 7 ಮತ್ತು 8ನೇ ಪ್ರಶ್ನೆಗಳನ್ನು ನಿಮಗೆ ಬಿಟ್ಟಿದ್ದೇನೆ. ಸೊ ಆ ಪ್ರಶ್ನೆಗಳನ್ನು ನೀವೇ ವರ್ಕೌಟ್ ಮಾಡಿ ವಿದ್ಯಾರ್ಥಿಗಳೇ. ಸೊ ಉತ್ತರ ಸಹಿತ ನಿಮಗೆ ವಿವರಣೆಯನ್ನು ಕೊಡಲಾಗಿದೆ. ಈಸಿ ಇರೋದ್ರಿಂದ ಆ ಪ್ರಶ್ನೆಗಳನ್ನು ನಿಮಗೇ ಬಿಟ್ಟಿದ್ದೇನೆ ವಿದ್ಯಾರ್ಥಿಗಳೇ. ನೆಕ್ಸ್ಟು ಮುಂದಿನ ಪ್ರಶ್ನೆಯನ್ನು ತಗೊಂಡ್ರೆ 9ನೇ ಪ್ರಶ್ನೆಯನ್ನು ತಗೊಂಡ್ರೆ, ಗೋಪುರದ ಪಾದದಿಂದ ಕಟ್ಟಡವೊಂದರ ಮೇಲ್ತುದಿಯನ್ನು ನೋಡಿದಾಗ ಉನ್ನತ ಕೋನವು 30 ಡಿಗ್ರಿ ಮತ್ತು ಕಟ್ಟಡದ ಪಾದದಿಂದ ಗೋಪುರದ ಮೇಲ್ತುದಿಗೆ ಉನ್ನತ ಕೋನವು 60 ಡಿಗ್ರಿ ಇದೆ. ಗೋಪುರದ ಎತ್ತರ 50 ಮೀಟರ್ ಇದ್ದರೆ ಕಟ್ಟಡದ ಎತ್ತರ ಕಂಡುಹಿಡಿಯಿರಿ ಎಂದಿದೆ. ಹಾಗಾದರೆ ವಿದ್ಯಾರ್ಥಿಗಳೇ ಈ ಪ್ರಶ್ನೆಯ ಪ್ರಕಾರ ನಾವೇನು ಮಾಡ್ತಿದ್ದೀವಿ, ಗೋಪುರದ ಪಾದದಿಂದ ಓಕೆ ಕಟ್ಟಡವೊಂದರ ಮೇಲ್ತುದಿಯನ್ನು ನೋಡಿದಾಗ, ಸೊ ಇದು ಕಟ್ಟಡ ಚಿತ್ರದಲ್ಲಿ ಕಾಣ್ತಾ ಇದೆ, ಕೋನ 30 ಡಿಗ್ರಿ ಇದೆಯಂತೆ. ಕಟ್ಟಡದ ಪಾದದಿಂದ ಗೋಪುರದ ಮೇಲ್ತುದಿಗೆ ಉನ್ನತ ಕೋನ 60 ಡಿಗ್ರಿ ಇದೆ. ಹಾಗಾದರೆ ಆ ಗೋಪುರದ ಎತ್ತರ, ಈ ಗೋಪುರ ಏನಿದೆಯಲ್ಲ ಇದರ ಎತ್ತರ 50 ಮೀಟರ್ ಇದ್ದರೆ ಕಟ್ಟಡದ ಎತ್ತರ ಎಷ್ಟಿರುತ್ತೆ ಅನ್ನುವಂಥದ್ದು ಪ್ರಶ್ನೆ ವಿದ್ಯಾರ್ಥಿಗಳೇ. ಸೊ ಇಲ್ಲಿ ಚಿತ್ರ ಅರ್ಥ ಆಗಿದೆ ಅಂತೇಳಿ ನಾನು ಭಾವಿಸ್ತೇನೆ. ಡಿ ಮತ್ತು ಎಯನ್ನು ಸೇರಿಸ್ಬೇಕಾಗತ್ತೆ. ಡಿ ಮತ್ತು ಎ ಅಲ್ಲ, ಡಿ ಮತ್ತು ಬಿಯನ್ನು ಸೇರಿಸ್ಬೇಕಾಗತ್ತೆ. ಹೀಗೆ ಸೇರಿಸಲ್ಪಟ್ಟಾಗ ಇಲ್ಲಿ ಕಟ್ಟಡದ ಎತ್ತರ ನಾವು ಕಂಡುಹಿಡಿಯಬೇಕಾಗಿದೆ. ಅಂದರೆ ಯಾವುದು, ABಯನ್ನು ಕಂಡುಹಿಡಿಯಬೇಕಾಗಿದೆ. ವಿದ್ಯಾರ್ಥಿಗಳೇ ಕೊಟ್ಟಿರುವಂತಹ ದತ್ತಾಂಶಗಳನ್ನು ಬರ್ಕೊಳ್ತಾ ಹೋಗೋಣ. ಗೋಪುರದ ಎತ್ತರ CD = 50 ಮೀಟರ್. ಕಟ್ಟಡದ ಎತ್ತರ AB ಆಗಿರಲಿ. ಸೊ ಅದು ನಮಗೆ ಎಷ್ಟಿದೆ ಅಂತ ಗೊತ್ತಿಲ್ಲ, ಕಂಡುಹಿಡಿಯಬೇಕಾಗಿದೆ. ಹಾಗಾಗಿ ಕಟ್ಟಡದ ಬುಡದಿಂದ ಗೋಪುರಕ್ಕಿರುವ ದೂರ BC. ನಮ್ಮ ಈ ಪ್ರಶ್ನೆಯ ಪ್ರಕಾರ ವಿದ್ಯಾರ್ಥಿಗಳೇ ನಾನು ಹೇಳ್ತಿರೋದು ಅರ್ಥ ಆಗ್ತಿದೆ ಅಲ್ವಾ? ಪ್ರಶ್ನೆ ಆಗಲಿ, ದತ್ತಾಂಶಗಳಾಗಲಿ, ಡಯಾಗ್ರಾಮ್ಗಳಾಗಲಿ, ಹೌದಾನೆ? ಓಕೆ. ಇದರಲ್ಲಿ ಏನಾದರೂ ನಿಮಗೆ ಡೌಟ್ ಇದ್ದರೆ ನಂತರ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಡಿಸ್ಕಸ್ ಮಾಡ್ಬೋದು ವಿದ್ಯಾರ್ಥಿಗಳೇ. ಹಾಗಾದರೆ ಈ ಪ್ರಶ್ನೆಗೆ ನಾವು ಉತ್ತರ ತಗೊಂಡ್ರೆ ಲಂಬಕೋನ ತ್ರಿಭುಜ ಕಂಡು ಬರ್ತಾ ಇದೆ. ಯಾವುದು? BCD. ಸಿಯಲ್ಲಿ 90 ಡಿಗ್ರಿ. ಹಾಗಾಗಿ ಅಲ್ಲಿ 60 ಡಿಗ್ರಿ ಇರೋದ್ರಿಂದ tan 60 ಡಿಗ್ರಿ CD / BC. ವಿದ್ಯಾರ್ಥಿಗಳ ಅನುಪಾತವನ್ನು ಹಾಕ್ಕೊಂಡಿದ್ದೇವೆ ಅಷ್ಟೇ ನಾವು. ಅಭಿಮುಖ ಬಾಹು / ಪಾರ್ಶ್ವ ಬಾಹು.
ಹಾಗೆಯೇ ಟ್ಯಾನ್ 60 ಡಿಗ್ರಿ ಅಂದ್ರೇನು √3. ಸೊ ಇಸ್ ಈಕ್ವಲ್ ಟು ಸಿ ಡಿ ಅಂದರೆ 50 ಮೀಟ್ರ್ ಕೊಟ್ಟಿದ್ದಾರೆ. ಸೊ ಡಿವೈಡ್ ಬೈ ಬಿ ಸಿ ಹೌದಾನೆ. ಸೊ ಈಗ ಇಲ್ಲಿ ನಾವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿಕೊಂಡ್ರೆ ಬಿ ಸಿ ಇಸ್ ಈಕ್ವಲ್ ಟು 50 ಡಿವೈಡ್ ಬೈ √3. ಹಾಗೆಯೇ ಇನ್ನೊಂದು ಲಂಬಕೋನ ತ್ರಿಭುಜ ಇದೆ. ಯಾವುದು? ಎ ಬಿ ಸಿಯಲ್ಲಿ ಟ್ಯಾನ್ 30 ಡಿಗ್ರಿ ಇಸ್ ಈಕ್ವಲ್ ಟು ಎ ಬಿ ಡಿವೈಡ್ ಬೈ ಬಿ ಸಿ. ಹಾಗಾಗಿ ಟ್ಯಾನ್ 30 ಅಂದರೆ 1 ಡಿವೈಡ್ ಬೈ √3 ಇಸ್ ಈಕ್ವಲ್ ಟು ಎ ಬಿ ಡಿವೈಡ್ ಬೈ ಬಿ ಸಿ. ಸೊ ಅಲ್ಲಿಗೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ತೊಗೊಂಡ್ರೆ ಎ ಬಿ ಇಸ್ ಈಕ್ವಲ್ ಟು ಬಿ ಸಿ ಡಿವೈಡ್ ಬೈ √3 ಅಂತ ಆಗುತ್ತೆ. ಹಾಗಾದರೆ ಎ ಬಿ ಇಸ್ ಈಕ್ವಲ್ ಟು ಏನಾಯ್ತು ವಿದ್ಯಾರ್ಥಿಗಳೇ? ಬಿ ಸಿ ಎಷ್ಟಿದೆ? 50 ಡಿವೈಡ್ ಬೈ √3 ಮೀಟರ್ ಆಯ್ತಾನೆ. ಸೊ ಕಟ್ಟಡದ ಎತ್ತರ 350 ಮೀಟರ್ ಅಂಥೇಳಿ ಕರೆಯಲ್ಪಡ್ತೀವಿ. ನೋಡಿ ವಿದ್ಯಾರ್ಥಿಗಳು, ಎಷ್ಟು ಈಸಿ ಇದೆ ಅಲ್ವಾ? ಪ್ರಶ್ನೆ ಮಾತ್ರ ಸ್ವಲ್ಪ ಓದಬೇಕಾದ್ರೆ ನಿಮಗೆ ಕಷ್ಟ ಅನಿಸುತ್ತೆ. ಸೊ ಇದು ಉತ್ತರ ಏನೇನೋ ಇದೆ, ಹೆಂಗೆ ಕಂಡುಹಿಡಿಯೋದು, ಈ ಪ್ರಶ್ನೆಗೆ ಉನ್ನತ ಕೋನ ಏನೇನೋ ಕೊಟ್ಟಿದ್ದಾರೆ ಅಂತೇಳಿ. ಬಟ್ ಪ್ರಶ್ನೆ ಚೆನ್ನಾಗಿ ಅರ್ಥ ಮಾಡಿಕೊಂಡು ಡಯಾಗ್ರಾಮ್ನ ಬರ್ಕೊಂಡು ಬರೀ ಇಲ್ಲಿ ಟ್ಯಾನ್ ನಾವು ಅನ್ವಯ ಮಾಡಿಕೊಂಡು ಇವುಗಳನ್ನು ಕಂಡುಹಿಡಿತಾ ಹೋಗಬಹುದು. ಕೆಲವೊಂದು ಸಂದರ್ಭದಲ್ಲಿ ಸೈನು ಕೂಡ ಬಳಸಲ್ಪಡ್ತವೆ ವಿದ್ಯಾರ್ಥಿಗಳೇ. ಅಲ್ಲಿ ಪ್ರಶ್ನೆ ಹೇಗೆ ಕೊಟ್ಟಿರ್ತಾರೆ ಅದಕ್ಕೆ ತಕ್ಕಂತೆ ನಾವು ತೆಗೆದುಕೊಳ್ತಾ ಹೋಗಬೇಕಾಗತ್ತೆ. ಹಾಗಾಗಿ ದತ್ತಾಂಶಗಳನ್ನು ಬರ್ಕೊಳ್ಳೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ನಾವು ಪ್ರಶ್ನೆ ನೋಡಲಿಕ್ಕೆ ನಿಮಗೆ ಕಷ್ಟ ಅನಿಸಬಹುದು, ಉತ್ತರವನ್ನು ಬಿಡಿಸಿದಾಗ ತುಂಬ ಈಸಿ ಆಗುತ್ತೆ. ಹಾಗಾಗಿ ಕರೆಕ್ಟಾಗಿ ಕಾನ್ಸೆಪ್ಟನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಹಾಗಾದರೆ ಈ ಪ್ರಶ್ನೆ ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತೇಳಿ ಭಾವಿಸಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಓಕೆ. 80 ಅಡಿ ಅಗಲವುಳ್ಳ ರಸ್ತೆಯ ಎರಡೂ ಬದಿಗಳಲ್ಲಿ ಒಂದೇ ಎತ್ತರವಿರುವ 2 ಕಂಬಗಳು ಅಭಿಮುಖವಾಗಿ ನಿಂತಿವೆ. ರಸ್ತೆಯ ಮೇಲಿನ ಒಂದು ಬಿಂದುವಿನಿಂದ ಕಂಬದ ಮೇಲ್ತುದಿಗಳ ಉನ್ನತ ಕೋನಗಳು ಕ್ರಮವಾಗಿ 60 ಡಿಗ್ರಿ ಮತ್ತು 30 ಡಿಗ್ರಿ ಆಗಿದೆ. ಕಂಬಗಳ ಎತ್ತರಗಳನ್ನು ಮತ್ತು ಕಂಬಗಳಿಂದ ರಸ್ತೆಯ ಮೇಲಿನ ಬಿಂದುವಿಗಿರುವ ದೂರವನ್ನು ಕಂಡುಹಿಡಿಯಿರಿ ಅಂತಿದೆ. ವಿದ್ಯಾರ್ಥಿಗಳೇ, ಇಲ್ಲಿ ನಾವು ಡಯಾಗ್ರಾಮನ್ನು ತೆಗೆದುಕೊಂಡ್ರೆ 2 ಕಂಬಗಳಿದ್ದಾವೆ, ಎ ಬಿ ಮತ್ತು ಸಿ ಡಿ. 2 ಸಮ ಇರುವಂತಹ ಎತ್ತರ ಇರುವ ಕಂಬಗಳು. ನೆಲದ ಮೇಲೆ ಉನ್ನತ ಕೋನ ಉಂಟುವಾಗುವಂತಹ ಓ ಬಿ ಆಗಿದೆ. ಉನ್ನತ ಕೋನ ಉಂಟಾಗಿರುವಂಥದ್ದು ಓ ಅಲ್ಲಿ ಒಂದು 60 ಡಿಗ್ರಿ, ಒಂದು 30 ಡಿಗ್ರಿ. ಈ ಕಂಬಗಳ ನಡುವಿನ ದೂರ ಬಿ ಡಿ ಎಷ್ಟಿದೆ? 80 ಮೀಟರ್ ಅಂತ ಕೊಟ್ಟೇನೆ ವಿದ್ಯಾರ್ಥಿಗಳೇ. ಹಾಗಾದರೆ ಎ ಬಿ ಇಸ್ ಈಕ್ವಲ್ ಟು ಏನಾಗಿರುತ್ತೆ? ಸಿ ಡಿಗೆ ಸಮನಾಗಿರಲೇಬೇಕು, ಯಾಕೆಂದರೆ ಈಕ್ವಲ್ ಅಲ್ಲ. ಹಾಗಾಗಿ ಒ ಬಿ ಪ್ಲಸ್ ಬಿ ಒ ಡಿ ಇವುಗಳ ಮೊತ್ತ ಎಷ್ಟು? 80 ಮೀಟರು. ದತ್ತಾಂಶವನ್ನು ತೆಗೆದುಕೊಂಡಿದ್ದೇವೆ. ಲಂಬಕೋನ ತ್ರಿಭುಜ ಸಿ ಡಿ ಒ ಎರಡಿದಾವೆ. ಲಂಬಕೋನ ತ್ರಿಭುಜ ಅಲ್ವಾ? ಸಿ ಡಿ ಒನಲ್ಲಿ ಟ್ಯಾನ್ 30 ಡಿಗ್ರಿ ಈಸ್ ಈಕ್ವಲ್ ಟು ಸಿ ಡಿ ಡಿವೈಡ್ ಬೈ ಒ ಡಿ. ಅಲ್ಲಿಗೆ 1 ಡಿವೈಡ್ ಬೈ √3 ಈಸ್ ಈಕ್ವಲ್ ಟು ಸಿ ಡಿ ಡಿವೈಡ್ ಬೈ ಒ ಡಿ. ವಿದ್ಯಾರ್ಥಿಗಳೇ, ಇಲ್ಲಿ ನಾವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿಕೊಂಡ್ರೆ ಸಿ ಡಿ ಈಸ್ ಈಕ್ವಲ್ ಟು ಒ ಡಿ ಡಿವೈಡ್ ಬೈ √3 ಅಂಥೇಳಿ ತಗೊಳ್ತೀವಿ. ಸಮೀಕರಣ 1. ನೆಕ್ಸ್ಟು ಲಂಬಕೋನ ತ್ರಿಭುಜ ಎ ಬಿ ಒನಲ್ಲಿ ಟ್ಯಾನ್ 60 ಡಿಗ್ರಿ ಈಸ್ ಈಕ್ವಲ್ ಟು ಎ ಬಿ ಡಿವೈಡ್ ಬೈ ಒ ಬಿ. ಅಲ್ಲಿಗೆ √3 ಈಸ್ ಈಕ್ವಲ್ ಟು ಎ ಬಿ ಡಿವೈಡ್ ಬೈ 80 ಮೈನಸ್ ಒ ಡಿ. ಏಕೆಂದರೆ 80ರಲ್ಲಿ ಒ ಡಿಯನ್ನು ಕಳೆದ್ರೆ ನಾವು ಎ ಬಿ ಬರುತ್ತೆ. ಹಾಗಾಗಿ ಒ ಬಿ ಬರುತ್ತೆ, ಒ ಬಿ ಬಾವು ಬರುತ್ತೆ. ಹಾಗಾಗಿ ಅದನ್ನು ನಾವು ಮೈನಸ್ ರೂಪದಲ್ಲಿ ಬರ್ಕೊಂಡಿದೆ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿಕೊಂಡ್ರೆ ಎ ಬಿ ಈಸ್ ಈಕ್ವಲ್ ಟು √3 ಇಂಟು 80 ಮೈನಸ್ ಒ ಡಿ ಅಂಥೇಳಿ ಕರಿತೀವಿ. ವಿದ್ಯಾರ್ಥಿಗಳ ಇಲ್ಲೊಂದು ದತ್ತದಲ್ಲಿ ಕೊಟ್ಟಿದ್ದಾನೆ. ಎ ಬಿ ಬಾವು ಏನಾಗಿದೆ? ಸಿ ಡಿ ಬಾವುಗೆ ಸಮನಾಗಿದೆ. ಹಾಗಾಗಿ √3 ಆಫ್ 80 ಮೈನಸ್ ಒ ಡಿ ಈಸ್ ಈಕ್ವಲ್ ಟು ಒ ಡಿ ಡಿವೈಡ್ ಬೈ √3 ಅಂಥೇಳಿ ತಗೊಳ್ತೀವಿ. ಸೊ ಅಲ್ಲಿಗೆ 3 ಆಫ್ 80 ಮೈನಸ್ ಒ ಡಿ ಈಸ್ ಈಕ್ವಲ್ ಟು ಒ ಡಿ. ಅಲ್ಲಿಗೆ ಗುಣಿಸಿದರೆ 80 ಇಂಟು 3 8 3 24 0ಕ್ಕೆ 0 240 ಮೈನಸ್ 3 ಒ ಡಿ ಈಸ್ ಈಕ್ವಲ್ ಟು ಒ ಡಿ. ಸೊ ಅಲ್ಲಿಗೆ ನಾವು ಈ ಕಡೆ ತೊಗೊಂಡ್ರೆ ಮೈನಸ್ ಇರೋದು ಪ್ಲಸ್ ಆಗುತ್ತೆ. 4 ಒ ಡಿ ಈಸ್ ಈಕ್ವಲ್ ಟು 240. ಸೊ ಅಲ್ಲಿಗೆ ಒ ಡಿ ಈಸ್ ಈಕ್ವಲ್ ಟು ಭಾಗಿಸಿದ್ರೆ 60 ಅಂಥೇಳಿ ಕರಿತೀವಿ. ಒ ಡಿ ಈಸ್ ಈಕ್ವಲ್ ಟು 60 ಎಂದು ಒಂದರಲ್ಲಿ ನಾವು ಆದೇಶಿಸಿದಾಗ ಸಿ ಡಿ ಈಸ್ ಈಕ್ವಲ್ ಟು 60 ಡಿವೈಡ್ ಬೈ √3 ಸಿ ಡಿ ಈಸ್ ಈಕ್ವಲ್ ಟು 20 √3 ಮೀಟರ್ ಅಂಥೇಳಿ ಕರಿತೀವಿ ವಿದ್ಯಾರ್ಥಿಗಳೇ. ಹಾಗಾದರೆ ಇಲ್ಲಿ ಒ ಬಿ ಪ್ಲಸ್ ಒ ಡಿ ಈಸ್ ಈಕ್ವಲ್ ಟು 80 ಮೀಟರ್ ಆದರೆ ಒ ಬಿ ಈಸ್ ಈಕ್ವಲ್ ಟು ಏನಾಗುತ್ತೆ? 80ರಲ್ಲಿ ಒ ಡಿಯನ್ನು ಕಳೆಯಬೇಕು. ಒ ಡಿ 60 ಬಂದಿದೆ. ಸೊ ಅಲ್ಲಿ ಉಳಿಯೋದೇನು? 20 ಮೀಟರ್. ಆದ್ದರಿಂದ ಕಂಬಗಳ ಎತ್ತರ 20 √3 ಮೀಟರ್
ಮತ್ತು ಉನ್ನತ ಕೋನ ಏರ್ಪಡುವ ಬಿಂದುವಿನಿಂದ ಕಂಬಗಳಿಗಿರುವ ದೂರಗಳು 60 ಮೀಟರ್ ಮತ್ತು 20 ಮೀಟರ್ಗಳಾಗಿವೆ ಅಂತ ಹೇಳ್ಬಿಟ್ಟು ನಾವು ಕನ್ಕ್ಲೂಷನ್ಗೆ ಬರ್ತೀವಿ ವಿದ್ಯಾರ್ಥಿಗಳೇ. ಹಾಗಾದರೆ ಈ ಪ್ರಶ್ನೆನೂ ಕೂಡ ಅರ್ಥ ಆಗಿದೆ ಅಂತೇಳಿ ನಾನು ಭಾವಿಸ್ತೇನೆ. ನೆಕ್ಸ್ಟು ಮುಂದಿನ ಪ್ರಶ್ನೆ 11ನೇ ಪ್ರಶ್ನೆ ವಿದ್ಯಾರ್ಥಿಗಳೇ. ಇದನ್ನು ಕೂಡ ನಿಮಗೆ ಬಿಟ್ಟಿದ್ದೇನೆ, ಇದನ್ನು ಕೂಡ ನೀವೇ ವರ್ಕೌಟ್ ಮಾಡಿ. ಓಕೆ. ನೆಕ್ಸ್ಟು 12ನೇ ಪ್ರಶ್ನೆಯನ್ನು ತೆಗೆದುಕೊಂಡ್ರೆ 7 ಮೀಟರ್ ಎತ್ತರದ ಕಟ್ಟಡ ಮೇಲಿನ ಒಂದು ಬಿಂದುವಿನಿಂದ ಗೋಪುರದ ಮೇಲ್ತುದಿಗೆ ಉನ್ನತ ಕೋನವು 60 ಡಿಗ್ರಿ ಮತ್ತು ಅದರ ಪಾದಕ್ಕೆ ಅವನತ ಕೋನವು 45 ಡಿಗ್ರಿ ಆಗಿದೆ. ಗೋಪುರದ ಎತ್ತರ ಕಂಡುಹಿಡಿಯಿರಿ ಅಂತಿದೆ. ಸೊ ಇಲ್ಲಿ ಒಂದು ಗೋಪುರ ಇದೆ ಮತ್ತು 7 ಮೀಟ್ರು ಎತ್ತರದ ಕಟ್ಟಡನೂ ಕೂಡ ಕೊಡಲ್ಪಟ್ಟಿದ್ದಾರೆ. ಈ ಗೋಪುರದ ಮೇಲ್ತುದಿಗೆ ಉನ್ನತ ಕೋನ 60 ಡಿಗ್ರಿ ಇದೆಯಂತೆ. ಮತ್ತು ಅವನತ ಕೋನ ಅಂದರೆ ಗೊತ್ತಿದೆಯಲ್ಲ ನಿಮಗೆ, ಉನ್ನತ ಕೋನ ಅವನತ ಕೋನಕ್ಕೂ ಏನು ವ್ಯತ್ಯಾಸ ಇದೆ ಅಂತೇಳಿ ಚಿತ್ರದಲ್ಲಿ ಕಾಣ್ತಿದೆಯಲ್ಲ ವಿದ್ಯಾರ್ಥಿಗಳ, ಇದು 45 ಡಿಗ್ರಿ ಆಗಿದೆ. ಹಾಗಾದರೆ ಈ ಗೋಪುರದ ಎತ್ತರ ಕಂಡುಹಿಡಿಯಿರಿ ಅಂತ ಹೇಳ್ತೇನೆ. ಅಂದರೆ ಈಸಿಯನ್ನು ನಾವೇನು ಮಾಡಬೇಕು, ಕಂಡುಹಿಡಿಬೇಕಾಗಿದೆ. ಹಾಗಾದರೆ ಚಿತ್ರ ಅರ್ಥ ಆಗಿದೆ ಅಂತೇಳಿ ನಾನು ಭಾವಿಸ್ತೇನೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಇಲ್ಲಿ ಒಂದು ರಚನೆ ಮಾಡ್ಕೊಂಡಿದ್ದೀವಿ, ಎ ಮತ್ತು ಡಿಯನ್ನು ಸೇರಿಸಲ್ಪಟ್ಟಿದ್ದೀವಿ. ಹಾಗಾದರೆ ಇಲ್ಲಿ ಏನೇನು ದತ್ತಾಂಶಗಳಿದೆ ನೋಡೋಣ ಬನ್ನಿ. ಕಟ್ಟಡದ ಎತ್ತರ ಎ ಬಿ = 7 ಮೀಟರ್ ಮತ್ತು ಗೋಪುರದ ಎತ್ತರ EC. ಎಯು ಉನ್ನತ ಕೋನ ಏರ್ಪಡುವ ಬಿಂದುವಾಗಿರಲಿ. EC = DE + CD. ಹಾಗಾಗಿ CD = AB = 7 ಮೀಟರ್ ಮತ್ತು BC = AD. ಈ ಪ್ರಶ್ನೆಯ ಪ್ರಕಾರ ತ್ರಿಭುಜ ABCಯಲ್ಲಿ tan 45 ಡಿಗ್ರಿ = AB/BC. ಸೊ ಹಾಗಾಗಿ 1 = 7/BC. ವಿದ್ಯಾರ್ಥಿಗಳಿಗೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿಕೊಂಡ್ರೆ BC = 7 ಮೀಟರ್. ಹಾಗೆಯೇ AD ಕೂಡ ಈಕ್ವಲ್ ಆಗಿರುತ್ತೆ. ನೆಕ್ಸ್ಟು ಲಂಬಕೋನ ತ್ರಿಭುಜ ADEಯಲ್ಲಿ tan 60 ಡಿಗ್ರಿ = DE/AD. ಸೊ ಅಲ್ಲಿಗೆ √3 = DE/7. ಸೊ ಅಲ್ಲಿಗೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ತೊಗೊಂಡ್ರೆ DE = 7√3 ಮೀಟರ್. ಗೋಪುರದ ಎತ್ತರ EC = DE + CD. ಸೊ ಅಲ್ಲಿಗೆ ಆ ಬೆಲೆಗಳನ್ನು ಆದೇಶಿಸಿದರೆ 7√3 + 7 ಮೀಟರ್ ಅಂತೇಳಿ ಕರಿತೀವಿ. ವಿದ್ಯಾರ್ಥಿಗಳಲ್ಲಿ 7 ಕಾಮನ್ ತಗೊಳ್ಳಿ. 7 ಬ್ರ್ಯಾಕೆಟಲ್ಲಿ ಏನು ಉಳಿಯುತ್ತೆ, √3 + 1 ಮೀಟರ್ ಅಂತೇಳಿ ಕರೆಯಲ್ಪಡ್ತೀವಿ. ಹಾಗಾದರೆ ಇದು ಕೂಡ ನಿಮಗೆ ಅರ್ಥ ಆಗಿದೆ ಅಂತೇಳಿ ಭಾವಿಸ್ತೇನೆ. ನೆಕ್ಸ್ಟು ಮುಂದಿನ ಪ್ರಶ್ನೆ 13ನೇ ಪ್ರಶ್ನೆಗೆ ಹೋಗೋಣ. ಸಮುದ್ರ ಮಟ್ಟದಿಂದ 75 ಮೀಟರ್ ಎತ್ತರದಲ್ಲಿರುವ ದೀಪಸ್ತಂಭವೊಂದರ ಮೇಲಿನಿಂದ 2 ಹಡಗುಗಳನ್ನು ನೋಡಿದಾಗ ಉಂಟಾದ ಅವನತ ಕೋನಗಳು ಕ್ರಮವಾಗಿ 30 ಡಿಗ್ರಿ ಮತ್ತು 45 ಡಿಗ್ರಿ ಆಗಿದೆ. ದೀಪಸ್ತಂಭದ ಒಂದೇ ಪಾರ್ಶ್ವದಲ್ಲಿ ಒಂದು ಹಡಗಿನ ಹಿಂದೆ ಮತ್ತೊಂದಿದ್ದರೆ 2 ಹಡಗುಗಳಿಗಿರುವ ದೂರವನ್ನು ಕಂಡುಹಿಡಿಯಿರಿ ಅಂತಿದೆ ವಿದ್ಯಾರ್ಥಿಗಳೇ. ಹಾಗಾದರೆ ದೀಪಸ್ತಂಭದ ಎತ್ತರ AB = 75 ಮೀಟರ್ ಆಗಿದೆ. C ಮತ್ತು Dಗಳ ಹಡಗುಗಳು ಸ್ಥಾನಗಳಾಗಿರಲಿ. ನಮ್ಮ ಈ ಪ್ರಶ್ನೆಯ ಪ್ರಕಾರ ವಿದ್ಯಾರ್ಥಿಗಳೇ ಚಿತ್ರವನ್ನು ಗಮನಿಸಿ. ಸೊ ಚಿತ್ರವನ್ನು ಗಮನಿಸಿದಾಗ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ಅಲ್ವಾ. ಸೊ ಅದರ ಪ್ರಕಾರ ಇಲ್ಲಿ 2 ಲಂಬಕೋನ ತ್ರಿಭುಜಗಳಿದೆ. ABC ಲಂಬಕೋನ ತ್ರಿಭುಜವನ್ನು ತೆಗೆದುಕೊಂಡ್ರೆ tan 45 ಡಿಗ್ರಿ = AB/BC. ಸೊ ಹಾಗಾಗಿ tan 45 ಅಂದರೆ 1 ವ್ಯಾಲ್ಯೂ, AB ಬೆಲೆ 75 ಮೀಟರ್ ಅಂತ ಕೊಟ್ಟಿಯಾನೆ, /BC. ವಿದ್ಯಾರ್ಥಿಗಳಲ್ಲಿ ಓರೆ ಗುಣಾಕಾರವನ್ನು ತಗೊಂಡ್ರೆ BC = 75 ಮೀಟರ್ ಅಂತೇಳಿ ಕರೆಯಲ್ಪಡ್ತೀವಿ. ಇದೇ ರೀತಿಯಾಗಿ ತ್ರಿಭುಜ ABDಯಲ್ಲಿ ಯಾವುದಲ್ಲಿ ABDಯನ್ನು ತೆಗೆದುಕೊಂಡಾಗ tan 30 ಡಿಗ್ರಿ, ಇಲ್ಲಕೆಂದರೆ ಇಲ್ಲಿ 30 ಡಿಗ್ರಿ ಉಂಟಾಗಿರುವಂಥದ್ದು, tan 30 ಡಿಗ್ರಿ = AB/BD. ಸೊ ಅಲ್ಲಿಗೆ ಏನಾಯಿತು, tan 30 ಅಂದರೆ 1/√3, AB ಅಂದರೆ 75, BD. ಸೊ ಅಲ್ಲಿಗೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ತೊಗೊಂಡ್ರೆ BD = 75√3 ಮೀಟರ್ ಅಂತ ಹೇಳಿ ಕರಿತೀವಿ ವಿದ್ಯಾರ್ಥಿಗಳೇ. ಹಡಗುಗಳ ನಡುವಿನ ದೂರ CD = BD - BC. ಸೊ ಅಲ್ಲಿಗೆ 75√3 - 75 ಮೀಟರ್. ಅಲ್ಲಿಗೆ 75ನ ಕಾಮನ್ ತಗೊಂಡ್ರೆ √3 - 1 ಮೀಟರ್ ಅಂಥೇಳಿ ಕರೆಯಲ್ಪಡ್ತೀವಿ. ಹಾಗಾದರೆ ಈ ಪ್ರಶ್ನೆನೂ ಕೂಡ ಅರ್ಥ ಆಗಿದೆ ಅಂಥೇಳಿ ಭಾವಿಸ್ತೇನೆ ವಿದ್ಯಾರ್ಥಿಗಳೇ. ಏನೂ ಡೌಟ್ ಇಲ್ಲಲ್ವಾ.
ಹಾಗಾದರೆ ಮುಂದಿನ ಪ್ರಶ್ನೆ 14ನೇ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. 1.2 ಮೀಟರ್ ಎತ್ತರದ ಹುಡುಗಿಯು ಕ್ಷಿತಿಜ ರೇಖೆಯಲ್ಲಿ 82.2 ಮೀಟರ್ ಎತ್ತರದಲ್ಲಿ ಬಲೂನ್ಗಳೆರಡು ಗಾಳಿಯಲ್ಲಿ ತೇಲುತ್ತಿರುವುದನ್ನು ಗುರುತಿಸುತ್ತಾಳೆ. ಒಂದು ಸಮಯದಲ್ಲಿ ಹುಡುಗಿಯ ಕಣ್ಣಿನೊಂದಿಗೆ ಬಲೂನ್ಗೆ ಉಂಟಾದ ಉನ್ನತ ಕೋನವು 60 ಡಿಗ್ರಿ. ಸ್ವಲ್ಪ ಸಮಯದ ನಂತರ ಉನ್ನತ ಕೋನವು 30 ಡಿಗ್ರಿ ಆಗುತ್ತದೆ. ಈ ಸಮಯದ ಅಂತರದಲ್ಲಿ ಬಲೂನ್ ಚಲಿಸಿದ ದೂರವೆಷ್ಟು ಅಂತ ಇದೆ. ವಿದ್ಯಾರ್ಥಿಗಳೇ, ಇಲ್ಲಿ ನಾವು ಡಯಾಗ್ರಾಮ್ನ ತೆಗೆದುಕೊಂಡ್ರೆ ಆ ಹುಡುಗಿ 1.2 ಮೀಟರ್ ಇದೆ, 60 ಡಿಗ್ರಿ ಮತ್ತು 30 ಡಿಗ್ರಿ ಕೋನ ಉಂಟಾಗಿದೆ. ಎ ಬಿಂದುವಿನಲ್ಲಿ ಮತ್ತು ಬಿ ಬಿಂದುವಿನಲ್ಲಿ ಬಲೂನ್ನ ತೆಗೆದುಕೊಂಡಿರೋದು. ಅಲ್ಲಿ ಬಿ 82.2 ಮೀಟರ್ ಇದೆ. ಬಲೂನಿನ ಆರಂಭಿಕ ಸ್ಥಾನ ಎ ಮತ್ತು ನಂತರದ ಸ್ಥಾನ ಬಿ ಆಗಿರಲಿ ಅಂತ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ಬಲೂನಿನ ಎತ್ತರ 82.2 ಮೀಟ್ರ್ ಮೈನಸ್ 1.2 ಮೀಟ್ರು, ಅಲ್ಲಿಗೆ 87 ಮೀಟ್ರ್ ಅಂಥೇಳಿ ತಗೊಳ್ತೀವಿ. ಬಲೂನ್ ಚಲಿಸಿದ ದೂರ DE = CE ಮೈನಸ್ CD. ಏನು ಹೇಳಿ? CE ಮೈನಸ್ CD. ಸೊ CEಯಲ್ಲಿ CD ನಮಗೆ ಕಳೆದರೆ DE ಬರುತ್ತೆ. ಸೊ ಇದು ಇಷ್ಟು ಕೊಟ್ಟಿರುವಂತಹ ದತ್ತಾಂಶ. ವಿದ್ಯಾರ್ಥಿಗಳೇ, ಇದಕ್ಕೆ ನಾವು ಉತ್ತರವನ್ನು ನೋಡಿದರೆ ಅಂದರೆ ಪರಿಹಾರವನ್ನು ನೋಡ್ತಾ ಹೋದರೆ, ಲಂಬಕೋನ ತ್ರಿಭುಜ BECಯಲ್ಲಿ tan 30 ಡಿಗ್ರಿ BE/CE, ಅಲ್ಲಿಗೆ 1/√3 87/CE ಅಂತ ಆಗುತ್ತೆ. ಗೊತ್ತಾನೆ? ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿಕೊಂಡ್ರೆ CE = 87√3 ಮೀಟರ್ ಅಂತೇಳಿ ಕರೀತೇವೆ. ನೆಕ್ಸ್ಟ್ ಇನ್ನೊಂದು ತ್ರಿಭುಜ ಇದೆ, ಲಂಬಕೋನ ತ್ರಿಭುಜ ADCಯಲ್ಲಿ tan 60 ಡಿಗ್ರಿ = 80/CD. ಸೊ ಅಲ್ಲಿಗೆ √3 = 87/CD. ವಿದ್ಯಾರ್ಥಿಗಳೇ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿಕೊಂಡ್ರೆ CD = 87/√3 ಮೀಟರ್. ಸೊ ಅಲ್ಲಿಗೆ ಕಳೆಯಲು ಅಂದರೆ √3 ತಗೊಂಡು ನಾವು ಬಾಗಿಸಿದಾಗ 29√3 ಮೀಟರ್ ಅಂತ ಹೇಳಿ ಕರೀತೀವಿ. ಬಲೂನ್ ಚಲಿಸಿದ ದೂರ DE = CE ಮೈನಸ್ CD. ಸೊ 87√3 ಮೈನಸ್ 29√3 ಮೀಟರ್. ಸೊ ಅಲ್ಲಿಗೆ ಕಳೆದ್ರೆ ವಿದ್ಯಾರ್ಥಿಗಳೇ 58√3 ಮೀಟರ್ ಅಂಥೇಳಿ ಕರೆಯಲ್ಪಡ್ತೀವಿ. ಹಾಗಾದರೆ ಈ ಪ್ರಶ್ನೆಯ ಚಿತ್ರ ಮತ್ತು ದತ್ತಾಂಶ ಮತ್ತು ಪರಿಹಾರ ಅಂದರೆ ಕ್ಯಾಲ್ಕುಲೇಷನ್ ಪಾರ್ಟ್ ಸೊ ಅರ್ಥ ಆಗಿದೆ ಅಂಥೇಳಿ ಭಾವಿಸ್ತೇನೆ ವಿದ್ಯಾರ್ಥಿಗಳೇ. ಏನು ಡೌಟ್ ಇಲ್ಲ ಅಲ್ವಾ? ನೆಕ್ಸ್ಟು 15ನೇ ಪ್ರಶ್ನೆಯನ್ನು ವಿದ್ಯಾರ್ಥಿಗಳೇ ನಿಮಗೆ ಬಿಟ್ಟಿದ್ದೇನೆ. ಸೊ ಈ ಪ್ರಶ್ನೆಗೆ ಉತ್ತರವನ್ನು ಕೂಡ ನೀವೇ ಕಂಡುಹಿಡಿಯಿರಿ. ಅದಕ್ಕಿಂತ ಮುಂಚೆ ಉತ್ತರವನ್ನು ನಾನು ಕೊಟ್ಬಿಟ್ಟಿದ್ದೀನಿ. ನೀವು ಬರೀ ಪ್ರಶ್ನೆಯನ್ನು ಬರ್ಕೊಂಡು ಒಂದ್ಸಲ ಟ್ರೈ ಮಾಡಿ. ಗೊತ್ತಾಗಲಿಲ್ಲ ಅಂದಾಗ ಸಂದರ್ಭದಲ್ಲಿ ಈ ಪ್ರಶ್ನೆಯ ಉತ್ತರವನ್ನು ಇಲ್ಲಿ ಕೊಟ್ಟಿರ್ತೀನಿ. ಸೊ ಅದನ್ನು ಅಬ್ಸರ್ವ್ ಮಾಡಿ ವಿದ್ಯಾರ್ಥಿಗಳ. ಈಸಿ ಇರೋದ್ರಿಂದ ನಿಮಗೆ ಬಿಟ್ಟಿದ್ದೇನೆ. ನೆಕ್ಸ್ಟು ಈ ಅಭ್ಯಾಸ 12.1ರ ಕೊನೆಯ ಪ್ರಶ್ನೆ 16ನೇ ಪ್ರಶ್ನೆಯನ್ನು ತೆಗೆದುಕೊಂಡ್ರೆ, ಗೋಪುರವೊಂದರ ಪಾದದಿಂದ 4 ಮೀಟರ್ ಮತ್ತು 6 ಮೀಟರ್ ದೂರದಲ್ಲಿ ಒಂದೇ ಸರಳ ರೇಖೆಯ ಮೇಲಿನ ಬಿಂದುಗಳ ಮೇಲಿನ ಬಿಂದುವಿನಿಂದ ಗೋಪುರದ ಮೇಲ್ತುದಿಗೆ ಉನ್ನತ ಕೋನಗಳು ಪರಸ್ಪರ ಪೂರಕಗಳಾಗಿವೆ. ಗೋಪುರದ ಎತ್ತರವು 6 ಮೀಟರ್ ಎಂದು ಸಾಧಿಸಿ ಅಂತ ಇದೆ. ವಿದ್ಯಾರ್ಥಿಗಳೇ, ಇಲ್ಲಿ ಈ ಪ್ರಶ್ನೆಗೆ ನಾವು ಡಯಾಗ್ರಾಮನ್ನು ತೆಗೆದುಕೊಂಡ್ರೆ AB ಏನು ಗೋಪುರದ ಎತ್ತರ. ಓಕೆ, C ಮತ್ತು Dಗಳು ಗೋಪುರದಿಂದ ಕ್ರಮವಾಗಿ ಏನಾಗಿದೆ, ಒಂದು 4 ಮೀಟ್ರು ಇನ್ನೊಂದು 9 ಮೀಟ್ರು ಅಂತರಗಳಲ್ಲಿ ಇರಲ್ಪಟ್ಟಿವೆ ಅಥವಾ ಬಿಂದುಗಳಾಗಿರಲಿ ಅಂಥೇಳಿ ತಗೊಂಡಿದ್ದೇವೆ. ನಂತರ ಏನು ಮಾಡಿದ್ದೀವಿ ಅಂದರೆ AD ಮತ್ತು ACಗಳನ್ನು ಸೇರಿಸಿದೆ ವಿದ್ಯಾರ್ಥಿಗಳೇ. ಆಗ ಅಲ್ಲಿ ಕೋನ ಉಂಟಾಗಿದೆ. ಸಿಯಲ್ಲಿ ಎಕ್ಸು, ಡಿಯಲ್ಲಿ 90 - x ಅಂತೇಳಿ ತಗೊಳ್ತೇವೆ. ಈಗ ಇಲ್ಲಿ ನಾವು ಈ ಪ್ರಶ್ನೆಗೆ ಪರಿಹಾರವನ್ನು ನೋಡ್ತಾ ಹೋದರೆ, ABಯು ಗೋಪುರದ ಎತ್ತರವಾಗಿರಲಿ, C ಮತ್ತು Dಗಳು ಗೋಪುರದಿಂದ ಕ್ರಮವಾಗಿ 4 ಮೀಟರ್ ಮತ್ತು 9 ಮೀಟರ್ ಅಂತರದಲ್ಲಿರುವ ಬಿಂದುಗಳಾಗಿರಲಿ. ನಮ್ಮ ಈ ಪ್ರಶ್ನೆಯ ಪ್ರಕಾರ ಲಂಬಕೋನ ತ್ರಿಭುಜ ADBಯಲ್ಲಿ tan x = AB/BC. ಸೊ tan x = AB/4 ಅಂತ ಆಯಿತು. ವಿದ್ಯಾರ್ಥಿಗಳೇ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿಕೊಂಡ್ರೆ AB = 4 × tan x ಹೌದಾನೆ. ಸೊ ಇದನ್ನು ಸಮೀಕರಣ 1 ಅಂಥೇಳಿ ತೆಗೆದುಕೊಳ್ಳೋಣ. ನೆಕ್ಸ್ಟು ಲಂಬಕೋನ ತ್ರಿಭುಜ ABDಯಲ್ಲಿ
ಟ್ಯಾನ್ ಆಫ್ 90 ಡಿಗ್ರಿ ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು ಎ ಬಿ ಡಿವೈಡ್ ಬೈ ಬಿ ಡಿ ಅಂತ ಆಗುತ್ತೆ. ಸೊ ಅಲ್ಲಿಗೆ ಕನ್ವರ್ಟ್ ಆದರೆ ಕಾಟ್ ಎಕ್ಸ್ ಈಸ್ ಈಕ್ವಲ್ ಟು ಎ ಬಿ ಡಿವೈಡ್ ಬೈ ಬಿ ಡಿ. ಸೊ ಬಿ ಡಿ ಅಂದರೆ 9, ಅಲ್ಲಿಗೆ ಎ ಬಿ ಈಸ್ ಈಕ್ವಲ್ ಟು 9 ಇಂಟು ಕಾಟ್ ಎಕ್ಸ್. ಸಮೀಕರಣ 2 ಅಂತ ತಗೋಣ. ವಿದ್ಯಾರ್ಥಿಗಳ ಸಮೀಕರಣ 1 ಮತ್ತು 2 ಗುಣಿಸಿದಾಗ ಎ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು 9 ಕಾಟ್ ಎಕ್ಸ್ ಇಂಟು 4 ಟ್ಯಾನ್ ಎಕ್ಸ್ ಅಂತ ತಗೊಳ್ತೀವಿ. ಸೊ ಅಲ್ಲಿಗೆ ಎ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು 36, 9 36. ವಿದ್ಯಾರ್ಥಿಗಳೇ ಟ್ಯಾನ್ ಎಕ್ಸ್ನ 1 ಬೈ ಕಾಟ್ ಎಕ್ಸ್ ಅಂತ ಬರೆದ್ರೆ ಕಾಟ್ ಎಕ್ಸ್ ಕ್ಯಾನ್ಸಲ್ ಆಗುತ್ತಾನೆ. ಸೊ ಅಲ್ಲಿ ಉಳಿಯೋದು 36 ಮಾತ್ರ ಉಳಿಯುತ್ತೆ. ಹಾಗಾಗಿ ಎ ಬಿ ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 6 ಅಂತ ತಗೊಳ್ತೀವಿ. ಎತ್ತರವು ಋಣಾತ್ಮಕವಾಗಿರಲು ಸಾಧ್ಯವಿಲ್ಲ ಅಂಥೇಳಿ ಹೇಳಿರುವಂಥದ್ದು. ಹಾಗಾದರೆ ಪಾಸಿಟಿವ್ ಆಗಿರೋದನ್ನೇ ತಗೋಬೇಕು. ಆದ್ದರಿಂದ ಎ ಬಿ ಈಸ್ ಈಕ್ವಲ್ ಟು ಏನು 6 ಮೀಟರ್ ಅಂಥೇಳಿ ಕರೆಯಲ್ಪಡ್ತೀವಿ. ವಿದ್ಯಾರ್ಥಿಗಳ ಈ ಕೊನೆಯ ಪ್ರಶ್ನೆ ಡಯಾಗ್ರಾಮು ಮತ್ತು ಕ್ಯಾಲ್ಕುಲೇಷನ್ ಪಾರ್ಟು ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸಿ ಈ ತ್ರಿಕೋನಮಿತಿಯ ಕೆಲವು ಅನ್ವಯಗಳು ಪಾರ್ಟ್ 2 ಇಲ್ಲಿಗೆ ಮುಕ್ತಾಯವಾಗುತ್ತೆ. ಅದರ ಜೊತೆಗೆ ಈ ಪಾಠನೂ ಕೂಡ ಕಂಪ್ಲೀಟೆಡ್. ಹಾಗಾಗಿ ವಿದ್ಯಾರ್ಥಿಗಳೇ ಈ ಪಾಠದಲ್ಲಿ ನಿಮಗೆ ಏನಾದರೂ ಸಂಶಯಗಳಿದ್ದರೆ ಅಥವಾ ಯಾವುದಾದ್ರೂ ಪ್ರಶ್ನೆಗೆ ಉತ್ತರಗಳು ಅರ್ಥ ಆಗಲಿಲ್ಲ ಅಂದರೆ ಅಥವಾ ಸ್ಟೆಪ್ಸ್ಗಳಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನೀವು ನನ್ನ ಆಮೇಲೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ವಿದ್ಯಾರ್ಥಿಗಳ ಆ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂಗೆ ಡಿಸ್ಕಸ್ ಮಾಡ್ತಾ ಹೋಗಬಹುದು. ಹಾಗಾದರೆ ಇದರಲ್ಲಿ ಎಲ್ಲ ಅಂಶಗಳು ಅರ್ಥ ಆಗಿದೆ. ಹಾಗೆಯೇ ಈ ಏನು ನಾವು ಇದುವರೆಗೂ ಕೆಲವೊಂದು ಪ್ರಶ್ನೆಗಳನ್ನು ಬಿಟ್ಟಿದ್ದೀನಲ್ಲ ವಿದ್ಯಾರ್ಥಿಗಳೇ, ಸೊ ಆ ಪ್ರಶ್ನೆಗಳನ್ನು ನೀವೇನು ಮಾಡಬೇಕು, ಮ್ಯಾಥ್ಸ್ ಹೋಮ್ವರ್ಕಲ್ಲಿ ಮಾಡಿರಬೇಕು. ನಂತರದ ಅವಧಿಯಲ್ಲಿ ನಾನು ಆ ಎಲ್ಲ ಪ್ರಶ್ನೆಗಳನ್ನು ಕರೆಕ್ಷನ್ ಮಾಡ್ತಾ ಹೋಗ್ತೇನೆ. ಸೊ ಹಾಗಾಗಿ ಈ ಪಾಠ ಚೆನ್ನಾಗಿ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸಿ ಮುಂದಿನ ಪಾಠವನ್ನು ಮುಂದಿನ ಅವಧಿಯಲ್ಲಿ ನೋಡೋಣ. ಹಾಗಾಗಿ ವಿದ್ಯಾರ್ಥಿಗಳೇ ಅಲ್ಲಿಯವರೆಗೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.